ಹಲೋ ಹಾಯ್ ಗೆಳೆಯರೇ, ಅನಂತು ಬಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಕ್ಲಾಸ್ ಅಲ್ಲಿ ಫೆಬ್ರವರಿ 4ರಿಂದ 11ರವರೆಗಿನ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ MCQ ಪ್ರಶ್ನೆಗಳನ್ನ ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಈ ಒಂದು ಕ್ಲಾಸ್ ನ PDF ಯಾರಿಗಾದ್ರೂ ಬೇಕೆಂದ್ರೆ ಅನಂತು ಬಿಕೆ ಎಜುಕೇಶನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಈ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡಲಾಗಿರುತ್ತದೆ. ಅಲ್ಲಿ ಹೋಗಿ ನೀವು PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಬನ್ನಿ ಗೆಳೆಯರೇ, ಪ್ರಶ್ನೆಗಳನ್ನ ನೋಡೋಣ. ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ತೇವಭೂಮಿ ದಿನವನ್ನು ಆಚರಿಸಲಾಗುತ್ತದೆ? ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇ ಎವ್ರಿ ಇಯರ್? ಸರಿಯಾದಂತ ಉತ್ತರ ಫೆಬ್ರವರಿ 2 ಸರಿಯಾದಂತ ಉತ್ತರ. ಪ್ರತಿ ವರ್ಷ ಫೆಬ್ರವರಿ 2ರಂದು ವಿಶ್ವ ತೇವಭೂಮಿ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನದಂದು ಭಾರತವು ನಾಲ್ಕು ಹೊಸ ರಾಮ್ಸರ್ ತಾಣಗಳನ್ನು ಸೇರಿಸುವುದರೊಂದಿಗೆ ಸಂಖ್ಯೆಯನ್ನ 89ಕ್ಕೆ ಏರಿಸುವಂತದ್ದಾಗಿದೆ. ಈ ಹೊಸ ತಾಣಗಳು ಯಾವಂದ್ರೆ ತಮಿಳುನಾಡು, ಸಿಕ್ಕಿಂ ಮತ್ತು ಜಾರ್ಖಂಡ್ ನಲ್ಲಿ ಇವೆ. ಅವು ವೈವಿಧ್ಯಮಯ ಜಲಚರಗಳು ಮತ್ತು ಪರಿಸರ ವ್ಯವಸ್ಥೆಗಳನ್ನು ಬೆಂಬಲಿಸುವಂತ ಸ್ಥಳಗಳಾಗಿರ್ತವ. ನೆಕ್ಸ್ಟ್, ICC ಮಹಿಳಾ ಅಂಡರ್ 19 T20 ವಿಶ್ವಕಪ್ 2025 ಪ್ರಶಸ್ತಿಯನ್ನ ಗೆದ್ದ ದೇಶ ಯಾವುದು ಅಂತ ಕೇಳಿದರೆ ಸರಿಯಾದಂತ ಉತ್ತರ ಆಪ್ಷನ್ ಭಾರತ ಸರಿಯಾದಂತ ಉತ್ತರ. ಭಾರತೀಯ ಮಹಿಳಾ ಅಂಡರ್ 19 ಕ್ರಿಕೆಟ್ ತಂಡವು ಫೆಬ್ರವರಿ 2, 2025ರಂದು ಎರಡನೆಯ ICC ಮಹಿಳಾ ಅಂಡರ್ 19 T20 ವಿಶ್ವಕಪ್ ಅನ್ನ ಗೆದ್ದುಕೊಂಡಿತು. ಇದು ಮಲೇಷಿಯಾದ ಕೌಲಾಲಂಪುರದ ಬಯೋಮಾಸ್ ಕ್ರಿಕೆಟ್ ಓವಲ್ ನಲ್ಲಿ ದಕ್ಷಿಣ ಆಫ್ರಿಕಾವನ್ನು 9 ವಿಕೆಟ್ಗಳಿಂದ ಸೋಲಿಸುವುದರೊಂದಿಗೆ ಪ್ರಶಸ್ತಿಯನ್ನು ಗೆದ್ದುಕೊಂಡಿರುವಂತದ್ದು. ಇದಕ್ಕೂ ಮೊದಲು ನಿಕಿ ಪ್ರಸಾದ್ ನೇತೃತ್ವದ ತಂಡವು 2024ರಲ್ಲಿ ಮಲೇಷಿಯಾದಲ್ಲಿ ನಡೆದ ಮೊದಲ ACC ಮಹಿಳಾ ಅಂಡರ್ 19 ಏಷ್ಯಾ ಕಪ್ ಅನ್ನ ಗೆದ್ದುಕೊಂಡಿತ್ತು. ಇನ್ನ ನೆಕ್ಸ್ಟ್, ಇತ್ತೀಚೆಗೆ ಕೇಂದ್ರ ಬಜೆಟ್ ನಲ್ಲಿ ಘೋಷಿಸಲಾದ 100 ಪ್ರದೇಶಗಳ ರೈತರನ್ನ ಬೆಂಬಲಿಸುವ ಗುರಿಯನ್ನ ಹೊಂದಿರುವ ಯೋಜನೆಯ ಹೆಸರೇನು ಅಂತ ಕೇಳಿದರೆ ಸರಿಯಾದಂತ ಉತ್ತರ ಪ್ರಧಾನ ಮಂತ್ರಿ ಧನಧಾನ್ಯ ಕೃಷಿ ಯೋಜನೆ. ಹಣಕಾಸು ಸಚಿವರು ತಮ್ಮ 8ನೇ ಕೇಂದ್ರ ಬಜೆಟ್ ನಲ್ಲಿ ಪ್ರಧಾನ ಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯನ್ನ ಪ್ರಾರಂಭಿಸಿದರು. ಕಡಿಮೆ ಇಳುವರಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವಂತಹ 1.7 ಕೋಟಿ ರೈತರಿಗೆ ಸಹಾಯವನ್ನ ಮಾಡಲು ಈ ಯೋಜನೆಯು 100 ಜಿಲ್ಲೆಗಳನ್ನು ಗುರಿಯಾಗಿಸಿಕೊಂಡಿದೆ. ಉತ್ಪಾದಕತೆಯನ್ನು ಹೆಚ್ಚಿಸುವುದು, ನೀರಾವರಿ ಸುಧಾರಿಸುವುದು, ಸಾಲ ಪ್ರದೇಶವನ್ನು ಹೆಚ್ಚಿಸುವುದು, ಬೆಳೆ ವೈವಿಧ್ಯಮಯತೆಯನ್ನ ಉತ್ತೇಜಿಸುವುದು ಮತ್ತು ಸಂಗ್ರಹಣೆಯನ್ನು ಹೆಚ್ಚಿಸುವುದು ಇದರ ಪ್ರಮುಖ ಗುರಿಯಾಗಿವೆ. ಹೌದಾ? ಇನ್ನ ನೆಕ್ಸ್ಟ್ ಕ್ವಶನ್, ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ ದಕ್ಷಿಣ ಜಾರ್ಜಿಯಾ ದ್ವೀಪವು ಯಾವ ಸಾಗರದಲ್ಲಿದೆ ಅಂತ ಕೇಳಿದಾರ ಇದಕ್ಕೆ ಸರಿಯಾದಂತ ಉತ್ತರ ಅಟ್ಲಾಂಟಿಕ್ ಮಹಾಸಾಗರ. ಅತಿ ದೊಡ್ಡ ಮಂಜುಗಡ್ಡೆ A23A ಅಂಟಾರ್ಟಿಕಾದಿಂದ ಬೇರ್ಪಟ್ಟ ನಂತರ ದಕ್ಷಿಣ ಜಾರ್ಜಿಯಾ ದ್ವೀಪದ ಕಡೆಗೆ ಚಲಿಸುತ್ತಿದೆ. ದಕ್ಷಿಣ ಜಾರ್ಜಿಯಾ ದ್ವೀಪವು ದಕ್ಷಿಣ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಬಂಜರು ಪರ್ವತ ಪ್ರದೇಶವಾಗಿದ್ದು 3756 ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಈ ದ್ವೀಪವು 160ಕ್ಕೂ ಹೆಚ್ಚು ಹಿಮನದಿಗಳು ಮತ್ತು ಶಿಖರಗಳನ್ನು ಹೊಂದಿದೆ. ಇದರಲ್ಲಿ 2935 ಮೀಟರ್ ಎತ್ತರದ ಮೌಂಟ್ ಪ್ಯಾಗೆಟ್ ಸೇರಿದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಹೈಡ್ರೋಜನ್ ಕಂಪ್ಲೀಟ್ ಸಾರಿಗೆ ಪೈಪ್ಗಳನ್ನು ಯಾವ ಕಂಪನಿ ಅಭಿವೃದ್ಧಿಪಡಿಸಿದೆ? ಸರಿಯಾದಂತ ಉತ್ತರ ಟಾಟಾ ಸ್ಟೀಲ್ ಸರಿಯಾದಂತ ಉತ್ತರ. ಹೈಡ್ರೋಜನ್ ಸಾಗಿಸಲು ಪೈಪ್ಗಳನ್ನು ರಚಿಸಿದ ಮೊದಲ ಭಾರತೀಯ ಕಂಪನಿ ಟಾಟಾ ಸ್ಟೀಲ್. ಈ ನಾವೀನ್ಯತೆಯು ಭಾರತದ ಶುದ್ಧ ಇಂಧನ ಗುರಿಗಳನ್ನು ಬೆಂಬಲಿಸುತ್ತದೆ ಮತ್ತು ರಾಷ್ಟ್ರೀಯ ಹೈಡ್ರೋಜನ್ ಮಿಷನ್ನೊಂದಿಗೆ ಹೊಂದಿಕೆಯಾಗುವಂತದ್ದಾಗಿದೆ. ಪೈಪ್ಗಳು ಸುರಕ್ಷಿತ ಹೈಡ್ರೋಜನ್ ಸಾಗಣೆಯನ್ನ ಖಚಿತಪಡಿಸುತ್ತವೆ ಮತ್ತು ಸುಸ್ಥಿರ ಇಂಧನದಲ್ಲಿ ಟಾಟಾ ಸ್ಟೀಲ್ನ ಪಾತ್ರವನ್ನು ಹೆಚ್ಚಿಸುತ್ತವೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, 2025ರ ಬ್ರಿಕ್ಸ್ ಯುವ ಮಂಡಳಿ ಉದ್ಯಮಶೀಲತಾ ಕಾರ್ಯಗುಂಪು ಸಭೆಯ ಆತಿಥ್ಯ ವಹಿಸಿರುವ ದೇಶ ಯಾವುದು? ಸರಿಯಾದಂತ ಉತ್ತರ ಭಾರತ ಸರಿಯಾದಂತ ಉತ್ತರ. ಭಾರತವು ಮಾರ್ಚ್ 3ರಿಂದ 7ರವರೆಗೆ ಬ್ರಿಕ್ಸ್ ಯುವ ಮಂಡಳಿ ಉದ್ಯಮಶೀಲತಾ ಸಭೆಯನ್ನು ಆಯೋಜಿಸಲಿದೆ.
ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯವು ಆಯೋಜಿಸಿರುವ ಈ ಕಾರ್ಯಕ್ರಮವು ಸುಸ್ಥಿರ ಬೆಳವಣಿಗೆಗಾಗಿ ಯುವ ಉದ್ಯಮಶೀಲತೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಬ್ರಿಕ್ಸ್ ದೇಶಗಳ ಸುಮಾರು 45 ಯುವ ಪ್ರತಿನಿಧಿಗಳು ಉದ್ಯಮಶೀಲತೆ ಮತ್ತು ನಾವೀನ್ಯತೆಯಲ್ಲಿ ಸಹಕಾರವನ್ನು ಹೆಚ್ಚಿಸಲು ಭಾಗವಹಿಸುತ್ತಿದ್ದಾರೆ. ಹೌದಾ? ನೆಕ್ಸ್ಟ್ ಕ್ವೆಶ್ಚನ್, 2025-26 ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾದಂತಹ ರಾಷ್ಟ್ರೀಯ ಜಿಯೋಸ್ಪೇಷಿಯಲ್ ಮಿಷನ್ ಪ್ರಾಥಮಿಕ ಉದ್ದೇಶವೇನು ಅಂತ ಕೇಳಿದರೆ, ಇದಕ್ಕೆ ಸರಿಯಾದಂಥ ಉತ್ತರ ಭೂ ದಾಖಲೆಗಳನ್ನು ಆಧುನೀಕರಿಸುವುದು ಮತ್ತು ನಗರ ಯೋಜನೆಯನ್ನು ಹೆಚ್ಚಿಸುವುದು. ಭಾರತದಲ್ಲಿ ಭೂ ದಾಖಲೆಗಳು ಮತ್ತು ನಗರ ಯೋಜನೆಯನ್ನು ಆಧುನೀಕರಿಸಲು ಹಣಕಾಸು ಸಚಿವರು 2025-26 ಬಜೆಟ್ನಲ್ಲಿ ರಾಷ್ಟ್ರೀಯ ಜಿಯೋಸ್ಪೇಷಿಯಲ್ ಮಿಷನ್ ಅನ್ನು ಪರಿಚಯಿಸಿದರು. ಈ ಉಪಕ್ರಮವು ಜಿಯೋಸ್ಪೇಷಿಯಲ್ ಮೂಲಸೌಕರ್ಯವನ್ನು ರಚಿಸಲು ಪ್ರಧಾನಮಂತ್ರಿ ಗತಿಶಕ್ತಿ ಚೌಕಟ್ಟನ್ನು ಬಳಸಿಕೊಳ್ಳುತ್ತದೆ. ಉತ್ತಮ ಮೂಲಸೌಕರ್ಯ ಯೋಜನೆಯ ವಿನ್ಯಾಸ ಮತ್ತು ಕಾರ್ಯಗತಗೊಳಿಸುವಿಕೆಗೆ ಸಹಾಯವನ್ನು ಮಾಡುತ್ತದೆ. ಈ ಮಿಷನ್ ಭೂ ವಿವಾದಗಳನ್ನು ಪರಿಹರಿಸುವುದು, ಭೂ ಬಳಕೆಯನ್ನು ಸುಧಾರಿಸುವುದು ಮತ್ತು ಸರ್ಕಾರಿ ಸಂಸ್ಥೆಗಳು ಮತ್ತು ಖಾಸಗಿ ಸಂಸ್ಥೆಗಳಿಗೆ ದಕ್ಷತೆ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸುವಂತ ಗುರಿಯನ್ನು ಇದು ಹೊಂದಿರುವಂತದ್ದಾಗಿದೆ. ಹೌದು. ನೆಕ್ಸ್ಟ್ ಕ್ವೆಶ್ಚನ್, ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದ್ದ ಗುನೇರಿಯ ಒಳನಾಡಿನ ಮ್ಯಾಂಗ್ರೋವ್ ಯಾವ ರಾಜ್ಯದಲ್ಲಿ ಇದೆ? ಇನ್ಲ್ಯಾಂಡ್ ಮ್ಯಾಂಗ್ರೋವ್ ಆಫ್ ಗುನೇರಿ ವಿಚ್ ವಾಸ್ ಸಿ ಇನ್ ನ್ಯೂಸ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಸರಿಯಾದಂಥ ಉತ್ತರ ಗುಜರಾತ್. ಸರಿಯಾದಂಥ ಉತ್ತರ. ಗುನೇರಿ ಗ್ರಾಮದ ಒಳನಾಡಿನ ಮ್ಯಾಂಗ್ರೋವ್ ಅನ್ನು ಗುಜರಾತ್ ತನ್ನ ಮೊದಲ ಜೀವ ವೈವಿಧ್ಯ ಪರಂಪರೆಯ ತಾಣವೆಂದು ಘೋಷಿಸಿತು. ಅರೇಬಿಯನ್ ಸಮುದ್ರದಿಂದ 45 ಕಿಲೋಮೀಟರ್ ದೂರದಲ್ಲಿರುವ ಈ ಅಪರೂಪದ ಮ್ಯಾಂಗ್ರೋವ್ ಅರಣ್ಯವು ಸಮುದ್ರದ ನೀರಿನ ಒಳಹರಿವನ್ನು ಹೊಂದಿಲ್ಲ ಮತ್ತು ಮಯೋಸಿನ್ ಯುಗ ಅಥವಾ ಕಳೆದು ಹೋದ ಸರಸ್ವತಿ ನದಿಯಿಂದ ಹುಟ್ಟಿಕೊಂಡಿರಬಹುದು. ಸ್ಥಳೀಯ ಸಂಸ್ಥೆಗಳನ್ನು ಸಂಪರ್ಕಿಸಿದ ನಂತರ ಜೀವ ವೈವಿಧ್ಯ ಕಾಯ್ದೆ 2002 ಅಡಿಯಲ್ಲಿ ಈ ಸ್ಥಳಗಳನ್ನು ಗೊತ್ತುಪಡಿಸಲಾಗಿದೆ. ಹೌದಾ? ನೆಕ್ಸ್ಟ್ ಕ್ವೆಶ್ಚನ್, ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ AI ವಿಶ್ವವಿದ್ಯಾಲಯ ಯಾವ ರಾಜ್ಯದಲ್ಲಿ ಇದೆ? ಸರಿಯಾದಂಥ ಉತ್ತರ ಮಹಾರಾಷ್ಟ್ರ. ಸರಿಯಾದಂಥ ಉತ್ತರ. ಮಹಾರಾಷ್ಟ್ರವು ಭಾರತದ ಮೊದಲ AI ವಿಶ್ವವಿದ್ಯಾಲಯವನ್ನು ರಚಿಸಲಿದೆ. ತಜ್ಞರ ಕಾರ್ಯಪಡೆಯ ವಿಶ್ವವಿದ್ಯಾನಿಲಯವನ್ನು ಯೋಜಿಸಿ ಕಾರ್ಯಗತಗೊಳಿಸಲಾಗಿರುವಂಥದ್ದು. ವಿಶ್ವವಿದ್ಯಾನಿಲಯವು AI ಸಂಶೋಧನೆ, ಶಿಕ್ಷಣ ಮತ್ತು ಕೈಗಾರಿಕೆ ಮತ್ತು ಸರ್ಕಾರದ ಸಹಯೋಗದ ಮೇಲೆ ಕೇಂದ್ರೀಕರಿಸುವಂಥದ್ದಾಗಿರ್ತದೆ. ಹೌದು. ಇನ್ನು ನೆಕ್ಸ್ಟ್ ಕ್ವೆಶ್ಚನ್, ಇತ್ತೀಚೆಗೆ ಯಾವ ದೇಶವು ಮಿಚಿಬಿಕಿ 6 ಸಂರಚನೆಯ ಉಪಗ್ರಹವನ್ನು ಉಡಾಯಿಸಿತು? ವಿಚ್ ಕಂಟ್ರಿ ರೀಸೆಂಟ್ಲಿ ಲಾಂಚ್ಡ್ ದ ಮಿಚಿಬಿಕಿ 6 ನ್ಯಾವಿಗೇಷನ್ ಸ್ಯಾಟಲೈಟ್? ಸರಿಯಾದಂಥ ಉತ್ತರ ಜಪಾನ್. ಸರಿಯಾದಂಥ ಉತ್ತರ. ಜಪಾನ್ ತನ್ನ ಸಂರಚನೆಯ ವ್ಯವಸ್ಥೆಯನ್ನು ಹೆಚ್ಚಿಸಲು S3 ರಾಕೆಟ್ನಲ್ಲಿ ಮಿಚಿಬಿಕಿ 6 ಉಪಗ್ರಹವನ್ನು ಉಡಾಯಿಸಿತು. ತನೆಗಾಶಿಮಾ ಬಾಹ್ಯಾಕಾಶ ಕೇಂದ್ರದಲ್ಲಿ ಉಡಾವಣೆಯಾದಂತಹ 29 ನಿಮಿಷಗಳ ನಂತರ ಉಪಗ್ರಹವು ಯಶಸ್ವಿಯಾಗಿ ಬೇರ್ಪಟ್ಟಿತು. ಮಿಚಿಬಿಕಿ 6 ಜಪಾನ್ನ QZSS-ನಲ್ಲಿ 5ನೇ ಉಪಗ್ರಹವಾಗಿದ್ದು, ಇದು 2026 ವೇಳೆಗೆ 7ಕ್ಕೆ ಮತ್ತು 2030 ದಶಕದ ಅಂತ್ಯದ ವೇಳೆಗೆ 11ಕ್ಕೆ ವಿಸ್ತರಿಸುತ್ತದೆ. ಹೌದಾ? ನೆಕ್ಸ್ಟ್ ಕ್ವೆಶ್ಚನ್, ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ ಧನ್ ಯೋಜನೆಯನ್ನು ಯಾವ ಸಚಿವಾಲಯವು ನಿರ್ವಹಿಸುತ್ತದೆ? ಇದಕ್ಕೆ ಸರಿಯಾದಂಥ ಉತ್ತರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ. ಸರಿಯಾದಂಥ ಉತ್ತರ. 2025-26ರಲ್ಲಿ ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆಗಾಗಿ ಬಜೆಟ್ನ ಹಿಂದಿನ ವರ್ಷಕ್ಕಿಂತ 37% ಹೆಚ್ಚಾಗಿದೆ. PMSYM ಭಾರತದಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ವೃದ್ಧಾಪ್ಯ ರಕ್ಷಣೆ ಮತ್ತು ಸಾಮಾಜಿಕ ಭದ್ರತೆಯನ್ನು ನೀಡುತ್ತದೆ. ಈ ಯೋಜನೆಯನ್ನು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ನಡೆಸುತ್ತಿದ್ದು, LIC, CSC ಈ ಆಡಳಿತ ಸೇವೆಗಳ ಮೂಲಕ ಪಿಂಚಣಿಗಳನ್ನು ನಿರ್ವಹಿಸುತ್ತದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವೆಶ್ಚನ್, ಸುದ್ದಿಯಲ್ಲಿ ಕಾಣಿಸಿಕೊಂಡಿದ್ದ ಡಿಫೋರ್-ಬಿಲ್ ಸರೋವರವು ಯಾವ ರಾಜ್ಯದಲ್ಲಿ ಇದೆ? ಇದಕ್ಕೆ ಸರಿಯಾದಂಥ ಉತ್ತರ ಅಸ್ಸಾಂ. ಸರಿಯಾದಂಥ ಉತ್ತರ. ಡಿಫೋರ್-ಬಿಲ್ ಚಳಿಗಾಲದ ಪಕ್ಷಿ ಉತ್ಸವವು 2025ರಲ್ಲಿ 2024ಕ್ಕಿಂತ ಹೆಚ್ಚು ವಲಸೆ ಮತ್ತು ನಿವಾಸಿ ಪಕ್ಷಿಗಳು ಕಂಡುಬಂದಿರುವಂಥದ್ದು. ಡಿಫೋರ್-ಬಿಲ್ ಅಸ್ಸಾಂನ ಗುವಾಹಟಿ ಬಳಿಯ 4.1 ಚದುರ ಕಿಲೋಮೀಟರ್ ಸಿಹಿ ನೀರಿನ ಸರೋವರವಾಗಿದ್ದು, ಮಳೆ ನೀರು ಸಂಗ್ರಹಣಾ ಜಲಾನಯನ ಪ್ರದೇಶವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ.
2002ರಲ್ಲಿ ರಾಮ್ಸಾರ್ ತಾಣವೆಂದು ಇದನ್ನು ಗೊತ್ತುಪಡಿಸಲಾಗಿದೆ. ಇದು ಸ್ಪಾಟ್ ಬಿಲ್ಡ್ ಪೆಲಿಕನ್ ಅಂತಹ ಅಳಿವಿನಂಚಿನಲ್ಲಿರುವ ಜಾತಿಗಳನ್ನು ಒಳಗೊಂಡಂತೆ ವಲಸೆ ಪಕ್ಷಿಗಳನ್ನು ಬೆಂಬಲಿಸುತ್ತದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, 2025ರ ವಿಶ್ವ ಕ್ಯಾನ್ಸರ್ ದಿನದ ಧ್ಯೇಯ ವಾಕ್ಯವೇನು? ಇದಕ್ಕೆ ಸರಿಯಾದಂತ ಉತ್ತರ ಯುನೈಟೆಡ್ ಬೈ ಯುನಿಕ್ ಎಂಬುದು ಅದಕ್ಕೆ ಸರಿಯಾದಂತ ಉತ್ತರ. ಕ್ಯಾನ್ಸರ್ ತಡೆಗಟ್ಟುವಿಕೆ, ಪತ್ತೆ ಹಚ್ಚುವುದು ಮತ್ತು ಚಿಕಿತ್ಸೆ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಫೆಬ್ರವರಿ 4ರಂದು ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಿಸಲಾಗುತ್ತದೆ. 2000ರಲ್ಲಿ UICC ಸ್ಥಾಪಿಸಿದ ಈ ದಿನವು ಕ್ಯಾನ್ಸರ್ ಸವಾಲುಗಳನ್ನು ಎದುರಿಸಲು ಸಮುದಾಯಗಳು ಮತ್ತು ಸಂಸ್ಥೆಗಳನ್ನು ಒಟ್ಟುಗೂಡಿಸುತ್ತದೆ. ಇನ್ನು 2025ರ ಥೀಮ್ ಏನಂದ್ರೆ ಯುನಿಕ್ ನಿಂದ ಯುನೈಟೆಡ್. ಇದು ಪ್ರತಿಯೊಬ್ಬ ಕ್ಯಾನ್ಸರ್ ರೋಗಿಯ ಅನನ್ಯ ಅನುಭವಕ್ಕಾಗಿ ವೈಯಕ್ತಿಕಗೊಳಿಸಿದ ಆರೈಕೆಯನ್ನು ಉತ್ತೇಜಿಸುತ್ತದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ಗಳ ಅಭಿವೃದ್ಧಿಗಾಗಿ ಭಾರತ ಸರ್ಕಾರ ಇತ್ತೀಚೆಗೆ ರೂಪಿಸಿದ ಒಂದು ಮಿಷನ್ನ ಹೆಸರೇನು? ಇದಕ್ಕೆ ಸರಿಯಾದಂತ ಉತ್ತರ ಪರಮಾಣು ಶಕ್ತಿ ಮಿಷನ್ ಸರಿಯಾದಂತ ಉತ್ತರ. ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ಗಳನ್ನು ಅಭಿವೃದ್ಧಿಪಡಿಸಲು ಹಣಕಾಸು ಸಚಿವರು 20,000 ಕೋಟಿ ಉಪಕ್ರಮಗಳನ್ನು ಘೋಷಿಸಿದರು. SMRಗಳು 1,000 ಮೆಗಾವ್ಯಾಟ್ ಎನರ್ಜಿಗಿಂತ ಹೆಚ್ಚು ಉತ್ಪಾದಿಸುವ ದೊಡ್ಡ ಸ್ಥಾವರಗಳಿಗಿಂತ ಭಿನ್ನವಾಗಿ ದಿನಕ್ಕೆ 7.2 ಮಿಲಿಯನ್ ಕಿಲೋವ್ಯಾಟ್ ಉತ್ಪಾದಿಸುವ ಸಾಂದ್ರ ಪ್ರಮಾಣದ ರಿಯಾಕ್ಟರ್ಗಳಾಗಿವೆ. SMRಗಳು ಕಡಿಮೆ ಇಂಗಾಲ ವಿದ್ಯುತ್, ಕಡಿಮೆ ವೆಚ್ಚವನ್ನು ನೀಡುತ್ತವೆ ಮತ್ತು ಕಾರ್ಖಾನೆಗಳಲ್ಲಿ ನಿರ್ಮಿಸಬಹುದು. ಇದು ದೊಡ್ಡ ಸ್ಥಾವರಗಳನ್ನು ನಿಯೋಜಿಸಲು ಸಾಧ್ಯವಾಗದ ಸ್ಥಳಗಳಿಗೆ ಸೂಕ್ತವಾಗಿರುವಂಥದ್ದು. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ಯಾವ ದೇಶವು ಎಟೆಮನ್ ಮತ್ತು ಫದರ್ 380 ಎಂಬ ಹೆಸರಿನ ಕ್ಷಿಪಣಿಗಳನ್ನು ಉಡಾಯಿಸಿದೆ? ವಿಚ್ ಕಂಟ್ರಿ ಹ್ಯಾಸ್ ಲಾಂಚ್ಡ್ ಮಿಸೈಲ್ಸ್ ನೇಮ್ ಎಂಟೆಮೆಡ್ ಅಂಡ್ ಗದರ್ 380? ಹೌದು, ಇದಕ್ಕೆ ಸರಿಯಾದಂತ ಉತ್ತರ ಇರಾನ್ ಸರಿಯಾದಂತ ಉತ್ತರ. ಇರಾನ್ನ 2 ಹೊಸ ಕ್ಷಿಪಣಿಗಳನ್ನು ಪರಿಚಯಿಸಿರುವಂತದ್ದು. ಅದು ಯಾವಂದ್ರೆ ಎಟಮೆಡ್ ಮತ್ತು ಗದರ್ 380. ಎಟಮೆಡ್ 16 ಮೀಟರ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದ್ದು 1700 ಕಿಲೋಮೀಟರ್ ವ್ಯಾಪ್ತಿ ಮತ್ತು ನಿಖರ ನಿರ್ದೇಶಿತ ಸಿಡಿತಲೆಯನ್ನು ಹೊಂದಿರುವಂತದ್ದು. ಗದರ್ 380 ಯುದ್ಧ ನೌಕೆ ವಿರೋಧಿ ಕ್ರೂಸರ್ ಕ್ಷಿಪಣಿಯಾಗಿದ್ದು 1000 ಕಿಲೋಮೀಟರ್ಗಿಂತ ಹೆಚ್ಚಿನ ವ್ಯಾಪ್ತಿ ಮತ್ತು ಜಾಮಿಂಗ್ ವಿರೋಧಿ ವೈಶಿಷ್ಟ್ಯತೆಗಳನ್ನು ಹೊಂದಿದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ಸುದ್ದಿಗಳಲ್ಲಿ ಕಾಣಿಸಿಕೊಂಡಂತಹ ಸಮುದ್ರಯಾನ ಯೋಜನೆಯು ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ? ಸರಿಯಾದಂತ ಉತ್ತರ ಭೂವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬರುತ್ತದ. ಸಮುದ್ರಯಾನ ಯೋಜನೆಯು 2025-26ರ ಕೇಂದ್ರ ಬಜೆಟ್ನಲ್ಲಿ ರು 600 ಕೋಟಿಗಳಷ್ಟು ಪಡೆದುಕೊಂಡಿದೆ. ಭೂವಿಜ್ಞಾನ ಸಚಿವಾಲಯದಿಂದ ನಿರ್ವಹಿಸಲ್ಪಡುವ ಇದು 3 ಜನರು 6,000 ಮೀಟರ್ ಆಳವನ್ನು ಅನ್ವೇಷಿಸಲು ಸಬ್ಮರ್ಜಿಬಲ್ ಅನ್ನು ರಚಿಸುವ ಗುರಿಯನ್ನು ಹೊಂದಿದೆ. ಸಬ್ಮರ್ಜಿಬಲ್ 12 ಗಂಟೆಗಳು ಮತ್ತು ತುರ್ತು ಸಂದರ್ಭಗಳಲ್ಲಿ 96 ಗಂಟೆಗಳ ಕಾಲ ಕಾರ್ಯವನ್ನು ನಿರ್ವಹಿಸುತ್ತದೆ. ನೀಲಿ ಆರ್ಥಿಕತೆಗಾಗಿ ಜೀವ ವೈವಿಧ್ಯ ಮತ್ತು ಖನಿಜ ಸಂಪನ್ಮೂಲಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಹೌದಾ? ನೆಕ್ಸ್ಟ್ ಕ್ವಶನ್, ಜ್ಞಾನ ಭಾರತಂ ಮಿಷನ್ನ ಪ್ರಾಥಮಿಕ ಉದ್ದೇಶವೇನು? ಇದಕ್ಕೆ ಸರಿಯಾದಂತ ಉತ್ತರ ಭಾರತದ ಹಸ್ತಪ್ರತಿ ಪರಂಪರೆಯನ್ನು ಸಮೀಕ್ಷೆ ಮಾಡುವುದು, ದಾಖಲಿಸುವುದು ಮತ್ತು ಸಂರಕ್ಷಿಸುವುದಾಗಿದೆ. ಭಾರತದಲ್ಲಿ ಹಸ್ತಪ್ರತಿಗಳನ್ನು ರಕ್ಷಿಸಲು 2025-26ರ ಕೇಂದ್ರ ಬಜೆಟ್ನಲ್ಲಿ ಜ್ಞಾನ ಭಾರತಂ ಮಿಷನ್ ಅನ್ನು ಪ್ರಾರಂಭಿಸಲಾಯಿತು. ಇದು ಸಂಸ್ಥೆಗಳು ಮತ್ತು ಗ್ರಂಥಾಲಯಗಳಲ್ಲಿ 1 ಕೋಟಿಗೂ ಹೆಚ್ಚು ಹಸ್ತಪ್ರತಿಗಳನ್ನು ಸಮೀಕ್ಷೆ ಮಾಡಿ ಸಂರಕ್ಷಿಸುವ ಗುರಿಯನ್ನು ಹೊಂದಿದೆ. ರಾಷ್ಟ್ರೀಯ ಹಸ್ತಪ್ರತಿ ಮಿಷನ್ ಬಜೆಟ್ ರು ಈ ಪ್ರಯತ್ನವನ್ನು ಬೆಂಬಲಿಸಲು 3.5 ಕೋಟಿ ರು ಇಂದ 60 ಕೋಟಿಗೆ ಹೆಚ್ಚಿಸಲಾಗಿದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ಟಾಟಾ ಸ್ಟೀಲ್ ಚೆಸ್ ಮಾಸ್ಟರ್ಸ್ 2025ರ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿಯಾದಂತ ಉತ್ತರ ಆರ್ ಪ್ರಜ್ಞಾನಂದನ್. ಚೆನ್ನೈನ 19 ವರ್ಷದ ಆರ್ ಪ್ರಜ್ಞಾನಂದನ್ ಮೊದಲ ಬಾರಿಗೆ ಟಾಟಾ ಸ್ಟೀಲ್ ಮಾಸ್ಟರ್ಸ್ ಪ್ರಶಸ್ತಿಯನ್ನು ಗೆದ್ದರು. 13 ಸುತ್ತುಗಳ ನಂತರ ಅವರು ವಿಶ್ವ ಚಾಂಪಿಯನ್ಸ್ ಡಿ ಗುಕೇಶ್ ಅವರೊಂದಿಗೆ 8.5 ಅಂಕಗಳೊಂದಿಗೆ ಸಮಬಲ ಸಾಧಿಸಿದರು. ಪ್ರಜ್ಞಾನಂದನ್ ಟೈ ಬ್ರೇಕರ್ ಅನ್ನ 2-1 ಅಂತರದಿಂದ ಗೆದ್ದುಕೊಂಡರು. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್,
ಇತ್ತೀಚೆಗೆ ಯಾವ ದೇಶವು ಹೊಸ ಓಪಿಯಾಯ್ಡ್ ಅಲ್ಲದ ನೋವು ನಿವಾರಕ ಸುಜೆಟ್ರಿಜನ್ ಅನ್ನು ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಯುನೈಟೆಡ್ ಸ್ಟೇಟ್ಸ್ ಸರಿಯಾದಂಥ ಉತ್ತರ. FDA ಹೊಸ ಓಪಿಯಾಯ್ಡ್ ಅಲ್ಲದ ನೋವು ನಿವಾರಕ ಸುಜೆಟ್ರಿಜನ್ ಅನ್ನು ಅನುಮೋದಿಸಿದೆ. ಆಕ್ಸಿಕೋಡೋನ್ ಮತ್ತು ಮಾರ್ಫಿನ್ನಂತಹ ಓಪಿಯಾಗಳು ನೋವನ್ನು ತಡೆಯುತ್ತವೆ, ಆದರೆ ವ್ಯಸನಕ್ಕೆ ಕಾರಣವಾಗಬಹುದು. ಸುಜೆಟ್ರಿಜನ್ ವ್ಯಸನದ ಕಡಿಮೆ ಅಪಾಯದೊಂದಿಗೆ ನೋವು ನಿವಾರಣೆಯನ್ನು ಒದಗಿಸುತ್ತದೆ. ಹೌದು. ಇನ್ನು ನೆಕ್ಸ್ಟ್ ಕ್ವಶನ್, ಸುದ್ದಿಗಳಲ್ಲಿ ಕಾಣಿಸಿಕೊಂಡಂತಹ ಸ್ಯಾಂಟೋರಿನಿ ದ್ವೀಪವು ಯಾವ ಸಮುದ್ರದಲ್ಲಿದೆ? ಸರಿಯಾದಂಥ ಉತ್ತರ ಏಜಿಯನ್ ಸಮುದ್ರ ಸರಿಯಾದಂಥ ಉತ್ತರ. ದಕ್ಷಿಣ ಏಜಿಯನ್ ಸಮುದ್ರದಲ್ಲಿರುವ ಗ್ರೀಕ್ ದ್ವೀಪವಾದಂತಹ ಶಾಂಟೋರಿನಿ 4 ದಿನಗಳಲ್ಲಿ 200 ಸಮುದ್ರದೊಳಗಿನ ಭೂಕಂಪಗಳ ನಂತರ ಜಾಗರೂಕವಾಗಿದೆ. ಭೂಕಂಪಗಳು 4.6 ವರೆಗೆ ತೀವ್ರತೆಯನ್ನು ಹೊಂದಿದ್ದು ಮತ್ತು ಸಕ್ರಿಯ ಜ್ವಾಲಾಮುಖಿ ಕೇಂದ್ರವಾದ ಶಾಂಟೋರಿನಿ ಕ್ಯಾಲ್ಡೆರಾಗೆ ಸಂಬಂಧಿಸಿದೆ. ಆಫ್ರಿಕನ್ ಪ್ಲೇಟ್ ಮತ್ತು ಏಜಿಯನ್ ಸಮುದ್ರದ ಪ್ಲೇಟ್ ನಡುವಿನ ಟೆಕ್ಟೋನಿಕ್ ಚಲನೆಗಳಿಂದ ಆಗಾಗ್ಗೆ ಭೂಕಂಪನ ಚಟುವಟಿಕೆಗಳಿಗೆ ಉಂಟಾಗುತ್ತದೆ. ಹೌದಾ? ನೆಕ್ಸ್ಟ್ ಕ್ವಶನ್, ಬಾಹ್ಯಾಕಾಶದಲ್ಲಿ ಕೃತಕ ದ್ವಿತೀಯ ಸಂಶ್ಲೇಷಣೆಯನ್ನು ಯಶಸ್ವಿಯಾಗಿ ಪ್ರದರ್ಶಿಸಿದ ದೇಶ ಯಾವುದು? ಸರಿಯಾದಂಥ ಉತ್ತರ ಚೀನಾ ಸರಿಯಾದ ಉತ್ತರ. ಟಿಯಾಂಗಾಂಗ್ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಚೀನಾದ ಗಗನಯಾತ್ರಿಗಳು ಕೃತಕ ದ್ವಿತೀಯ ಸಂಶ್ಲೇಷಣೆಯನ್ನು ಪ್ರದರ್ಶಿಸಿದರು. ಅವರು ಸೌರಶಕ್ತಿಯನ್ನು ಬಳಸಿಕೊಂಡು ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಆಮ್ಲಜನಕ ಮತ್ತು ರಾಕೆಟ್ ಇಂಧನವಾಗಿ ಪರಿವರ್ತಿಸಿದರು. ಈ ಪ್ರಗತಿಯು ಭವಿಷ್ಯದ ಬಾಹ್ಯಾಕಾಶ ಕಾರ್ಯಾಚರಣೆಗಳು ಬಾಹ್ಯಾಕಾಶದಲ್ಲಿ ಸಂಪನ್ಮೂಲಗಳನ್ನು ಉತ್ಪಾದಿಸಲು ಸಹಾಯವನ್ನು ಮಾಡುತ್ತದೆ. ಹೌದಾ? ನೆಕ್ಸ್ಟ್ ಕ್ವಶನ್, ಚಂದ್ರಯಾನ ಸೆ ಚುನಾವು ತಕ್ ಉಪಕ್ರಮವನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಸರಿಯಾದಂಥ ಉತ್ತರ ಭಾರತದ ಚುನಾವಣಾ ಆಯೋಗ. ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಭಾರತದ ಚುನಾವಣಾ ಆಯೋಗ ಪಶ್ಚಿಮ ದೆಹಲಿಯಲ್ಲಿ ಚಂದ್ರಯಾನ್ ಸೆ ಚುನಾವು ತಕ್ ಉಪಕ್ರಮವನ್ನು ಆರಂಭಿಸಿತು. ಈ ಅಭಿಯಾನವು ಚಂದ್ರಯಾನ ಕಾರ್ಯಾಚರಣೆಯಂತಹ ಭಾರತದ ಬಾಹ್ಯಾಕಾಶ ಸಾಧನಗಳನ್ನು ಮತದಾನ ಪ್ರಕ್ರಿಯೆಗೆ ಸಂಪರ್ಕಿಸುತ್ತದೆ. ಇದು ಜಾಗೃತಿಯನ್ನು ಮೂಡಿಸುವುದು ಮತ್ತು ಹೆಚ್ಚಿನ ಜನರು ಚುನಾವಣೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದು ಇದರ ಗುರಿ ಆಗಿರುವಂತಹದ್ದು. ಹೌದಾ? ನೆಕ್ಸ್ಟ್ ಕ್ವಶನ್, ದಿಬ್ರು-ಸೈಖೋವಾ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿ ಇದೆ? ಇದಕ್ಕೆ ಸರಿಯಾದಂಥ ಉತ್ತರ ಅಸ್ಸಾಂ ಸರಿಯಾದಂಥ ಉತ್ತರ. ಪರಿಸರ ಸಚಿವಾಲಯದ ಅರಣ್ಯ ಸಲಹಾ ಸಮಿತಿಯು ಸಂಶೋಧನೆಗಾಗಿ ವಿಸ್ತೃತ ರೀಚ್ ಡ್ರಿಲ್ಲಿಂಗ್ ERDಯನ್ನು ಅನುಮೋದಿಸಿದೆ. ಅಸ್ಸಾಂನಲ್ಲಿರುವಂತಹ ದಿಬ್ರು-ಸೈಖೋವಾ ರಾಷ್ಟ್ರೀಯ ಉದ್ಯಾನವನವು ರಾಷ್ಟ್ರೀಯ ಉದ್ಯಾನವನ ಮತ್ತು ಜೀವಗೋಳ ಮೀಸಲು ಪ್ರದೇಶವಾಗಿದೆ. ಈ ಉದ್ಯಾನವನವು ತೇವಾಂಶವುಳ್ಳ ಮಿಶ್ರ ಅರೆ ನಿತ್ಯ ಹರಿದ್ವರ್ಣ ಮತ್ತು ಪತನಶೀಲ ಕಾಡುಗಳನ್ನು ಹೊಂದಿದೆ. ಇದು ಉತ್ತರಕ್ಕೆ ಬ್ರಹ್ಮಪುತ್ರ ಮತ್ತು ಲೋಹಿತ ನದಿಗಳು ಮತ್ತು ದಕ್ಷಿಣಕ್ಕೆ ದಿಬ್ರು ನದಿಯಿಂದ ಸುತ್ತುವರೆದಿದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ಭಾರತದ ಅತಿ ದೊಡ್ಡ ಸೌರಕೋಶ ಮತ್ತು ಮಾಡ್ಯೂಲ್ ಉತ್ಪಾದನಾ ಘಟಕವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ? ಸರಿಯಾದಂಥ ಉತ್ತರ ತಮಿಳುನಾಡು ಸರಿಯಾದಂಥ ಉತ್ತರ. ಭಾರತದ ಅತಿ ದೊಡ್ಡ ಸೌರಕೋಶ ಮತ್ತು ಮಾಡ್ಯೂಲ್ ಉತ್ಪಾದನಾ ಘಟಕವನ್ನು ತಮಿಳುನಾಡಿನ ಗಂಗೈಕೊಂಡ್ನಲ್ಲಿ ಟಾಟಾ ಪವರ್ನ TP ಸೋಲಾರ್ ಲಿಮಿಟೆಡ್ ಉದ್ಘಾಟಿಸಿತು. 3,800 ಕೋಟಿ ಹೂಡಿಕೆಯೊಂದಿಗೆ ಈ ಸೌಲಭ್ಯವು ವಾರ್ಷಿಕವಾಗಿ 30 GW ಫೋಟೋವೋಲಾಯಿಕ್ ಕೋಶಗಳು ಮತ್ತು ಮಾಡ್ಯೂಲ್ಗಳನ್ನು ಉತ್ಪಾದಿಸುತ್ತದೆ. ಇದು ಸುಧಾರಿತ ರೋಬೋಟಿಕ್ ಆಟೋಮೇಷನ್ ಮತ್ತು ಟಾಪ್ಕಾನ್ ಮತ್ತು ಮೋನೋಫೆರಕ್ ತಂತ್ರಜ್ಞಾನವನ್ನು ಒಳಗೊಂಡಿದೆ. ಆದರೆ ವಿಕ್ರಮ್ ಸೋಲಾರ್ ಅದೇ ಸ್ಥಳದಲ್ಲಿ ಹೆಚ್ಚುವರಿ 3 GW ಸೌರಕೋಶ ಮತ್ತು 6 GW ಮಾಡ್ಯೂಲ್ ಸೌಲಭ್ಯವನ್ನು ಯೋಜಿಸಿದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ಫೆಬ್ರವರಿ 2025ರಲ್ಲಿ ದ್ವೇಷ ಅಪರಾಧಗಳನ್ನು ತಡೆಗಟ್ಟಲು ಯಾವ ದೇಶವು ಕಠಿಣ ಕಾನೂನುಗಳನ್ನು ಜಾರಿಗೆ ತಂದಿದೆ? ಸರಿಯಾದಂಥ ಉತ್ತರ ಆಸ್ಟ್ರೇಲಿಯಾ ಸರಿಯಾದಂಥ ಉತ್ತರ. ಫೆಬ್ರವರಿ 6, 2025ರಂದು ಆಸ್ಟ್ರೇಲಿಯಾ ಕಡ್ಡಾಯ ಕನಿಷ್ಠ ಶಿಕ್ಷೆಗಳೊಂದಿಗೆ ಕಠಿಣ ದ್ವೇಷ ವಿರೋಧಿ ಅಪರಾಧ ಕಾನೂನುಗಳನ್ನು ಜಾರಿಗೆ ತಂದಿತು. ವಿವಿಧ ಗುರುತುಗಳ ಆಧಾರದ ಮೇಲೆ ಬೆದರಿಕೆಗಳು ಅಥವಾ ಹಿಂಸಾಚಾರವನ್ನು ಒಳಗೊಂಡ ಭಯೋತ್ಪಾದನೆ ಸಂಬಂಧಿತ ಅಪರಾಧಗಳಿಗೆ, ಸಣ್ಣ ದ್ವೇಷ ಅಪರಾಧಗಳಿಗೆ 12 ತಿಂಗಳಿಂದ 6 ವರ್ಷಗಳವರೆಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಯಹೂದಿ ಸಮುದಾಯದ ತಾಣಗಳ ಮೇಲೆ ಇತ್ತೀಚಿನ ದಾಳಿಗಳು ಈ ಬಲವಾದ ಕಾನೂನುಗಳಿಗೆ ಕಾರಣವಾಯಿತು ಮತ್ತು ಪ್ರಧಾನಮಂತ್ರಿ ಅಲ್ಬನೀಸ್ ವಿರೋಧದಿಂದ ಕಡ್ಡಾಯ ಶಿಕ್ಷೆಗಳಿಗೆ ಬೆಂಬಲವು ಬದಲಾದರು. ಹೌದಾ? ಇನ್ನು
ಈ ಒಂದು ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.